ಜೂಲ ಮೇಲಿಂದ ಬಂದ್ಬಿಡೋಣ ಇಲ್ಲಿ ನೋಡಿ ಸರ್. ಹೌದು ಸರ್, ಮೇಲ್ಗಡೆ ಮತ್ತೆ ವುಡನ್ ಪ್ಯಾನಲಿಂಗ್ ಮಾಡಿದ್ದೀವಿ. ಹಾ ಹಾ ಸೆಂಟರ್ ಅಲ್ಲಿ ಶಾಂಡಲಿಯರ್ ಪ್ಲೇಸ್ ಮಾಡಿದ್ದಾರೆ. ಓಕೆ. ಸೊ ಅದಕ್ಕೆ ಕಂಟಿನ್ಯೂಷನ್ ಆಗಿ ಮತ್ತೆ ಜೂಲ ಕೊಟ್ಟಿದ್ದೀವಿ. ಸೊ ಈ ಜೂಲಾಗೋಸ್ಕರನೇ ಆ ಪ್ಯಾನಲಿಂಗ್ ಮಾಡಿರೋದು ಸರ್. ಅದು ಮಾಡಿರೋದಲ್ವಾ? ಇದು ಪಾಕೆಟ್ ಡೋರ್ಸ್ ಸರ್. ಪಾಕೆಟ್ ಡೋರ್ಸ್ ಸರ್. ಮಾಡಿ ಓಪನ್ ಕ್ಲೋಸ್ ಮಾಡಿ ಈ ತರ ಮಾಡಿ ಒಳಗಡೆ ಹಾಕ್ಬಿಡೋದು. ಒಳಗಡೆ ಹಾಕೋದು ಸರ್. ಹೌದು ನೋಡಿ ವೀಕ್ಷಕರೇ, ಸೊ ಒಳಗಡೆ ಹೊರಟೋಗ್ಬಿಡುತ್ತೆ, ನಿಮಗೆ ಅಡೆತಡೆ ಆಗತ್ತೆ ಅನ್ನೋ ಸೀನೇ ಇಲ್ಲ. ಪೂಜೆ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಪೂಜೆ ಮಾಡ್ಕೋಬಹುದು. ಇದು ಟ್ರೇ ಇದೆ ಸರ್ ಇಲ್ಲಿ ಮೇಲೆ, ಸೊ ತಟ್ಟೆ ಇಟ್ಕೊಳಕ್ ಇಲ್ಲ ಆಗುತ್ತೆ. ಇಂಟರ್ವ್ಯೂ ಮಾಡಿಸುವಾಗ ಅವ್ರಿಗೆ ಹೇಳಿದೆ ಇಲ್ಲಿ ಈ ತರ ಪ್ರೊವಿಷನ್ ಮಾಡಿ ಆಗ್ಲೇಬೇಕು ಅಂತೇಳಿ ಆ ತರ ಮಾಡಿಕೊಟ್ರು ಅಂತೀರಾ. ಸೊ ಒಂದು ರಾಯಲ್ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಬಂದಾಗ ನೀವು ಸ್ಪೇಷಿಯಸ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ? ಅಂತದ್ದು ಅಟ್ರಾಕ್ಷನ್ ಏನು ಅನಿಸ್ತು ನಿಮ್ಗೆ ಅವರಲ್ಲಿ? ಫಸ್ಟ್ ಅಂದ್ರೆ ಸರ್ ನೀವು ಪ್ರತಿಯೊಂದು ವಿಡಿಯೋಲ್ಲಿ ಅವರು ಇದು ವಿಡಿಯೋ ಬಂದಾಗ ನೀವು ಬಜೆಟ್ ಅಲ್ಲಿ ಕ್ವಾಲಿಟಿ ಇಂಟೀರಿಯರ್ ಬೇಕಾದ್ರೆ ಸ್ಪೇಷಿಯಸ್ ಸ್ಟುಡಿಯೋಗೆ ನೀವು ಕಾಂಟ್ಯಾಕ್ಟ್ ಆ ತಲೆಯಲ್ಲೇ ಇತ್ತು. ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್, ಫ್ಲೂಟೆಡ್ ಅಲ್ಲಿ ಮತ್ತೆ ಸೆಮಿ ಮ್ಯಾಟ್ ಸರ್. ಇದು ಫ್ಲೂಟೆಡ್ ಅಲ್ಲಿ ಸೆಮಿ ಮ್ಯಾಟ್ ಅಂತ ಸರ್. ಹೌದು, ತುಂಬಾ ಚೆನ್ನಾಗಿರುತ್ತೆ ಸರ್ ಫೀಲು. ಏನು ಗುರು, ಮನೆ ತೋರ್ಸೋದು ಬಿಟ್ಬಿಟ್ಟು ಆರಾಮಾಗಿ ಜೂಲ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ವೀಕ್ಷಕರೇ, ಮನೆ ಮಧ್ಯದಲ್ಲಿ ಇಂಥ ಒಂದು ಸೂಪರ್ ಆಗಿರೋ ಜೂಲ ಇದ್ದರೆ ಯಾರು ಕೂಡ ಆರಾಮಾಗಿರೋದಿಲ್ಲ. ಸೊ ಈ ಮನೆಯ ಇಂಟೀರಿಯರ್ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದಾಗೆ ಸೊ ಸ್ಪೇಷಿಯಸ್ ಸ್ಟುಡಿಯೋದವ್ರು ಮಾಡಿರುವಂಥದ್ದು 9 ಲಕ್ಷದಲ್ಲಿ ಪ್ರೀಮಿಯಮ್ ಆಗಿರೋಂಥ ಇಂಟೀರಿಯರು ಪ್ಲಸ್ ಎಡಿಷನ್ ಆಗಿ ಸೊ ಇದೊಂದು ಜೂಲ ಕೂಡ ಹಾಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಾರ್ಗವ್ ಸರ್ ಇಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ಜಾಯ್ನ್ ಆಗೋದಕ್ಕೆ ಹೇಳೋಣ. ಸರ್ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಕೂತ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಈ ಥರ ಒಂದು ಜೂಲ ಮನೇಲಿ ಇದ್ಬಿಟ್ರೆ ಒಳ್ಳೆ ರಾಜರ ಫೀಲಿಂಗ್ ಸರ್. ಹೌದು, ತುಂಬ ಚೆನ್ನಾಗಿದೆ ಸರ್. ಫಸ್ಟು ನಾನು ಈ ಜೂಲ ಬಗ್ಗೆನೇ ಕೇಳಬೇಕು. ಸೊ ಈ 9 ಲಕ್ಷದಲ್ಲಿ ಇದು ಆ್ಯಡ್ ಆಯ್ತಾ ಎಕ್ಸ್ಕ್ಲೂಡ್ ಆಯ್ತಾ? ಇಲ್ಲ ಸರ್, ಇದು ಎಕ್ಸ್ಕ್ಲೂಡ್ ಆಗಿರೋದು, ಇದು ಎಕ್ಸ್ಟ್ರಾ ಎಡಿಷನ್. ಸೊ ಯಾರಾದರೂ ನಮಗೂ ಈ ಥರ ಜೂಲ ಹಾಕೊಡ್ಬೇಕು ಅಂದರೆ ಎಷ್ಟಾಗುತ್ತೆ ಸರ್ ಕಾಸ್ಟ್? ಸರ್ ಯೂಶಲಿ 60,000 50 to 60,000 ಸಪ್ರೇಟ್ ಆಗಿರುತ್ತೆ ಸರ್. 60,000 ಡಿಪೆಂಡಿಂಗ್ ಆನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಡಿಪೆಂಡ್ ಆಗುತ್ತೆ. ಸೈಜು, ಡಿಸೈನ್, ಹಿಂದ್ಗಡೆ ಡಿಸೈನು, ಈ ಥರ ಚೈನಲ್ಲಿ ಯಾವ್ದು ಬೇಕು ನಿಮಗೆ, ಗೋಲ್ಡ್ ಬೇಕಾ ಸಿಲ್ವರ್ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 50 to 60,000 ಫ್ರಮ್ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಟೀಕುಡ್ಡಿಂದ ಮಾಡಿರುವಂಥದ್ದು. ಇದು ಆಲ್ಮೋಸ್ಟ್ ರಾಜಸ್ಥಾನದಿಂದ ರಾಜಸ್ಥಾನದಿಂದ ಪ್ರಿಕ್ಯೂರ್ ಆಗುತ್ತೆ. ಆ್ಯಂಡ್ ಇದು ನಿಮ್ಮ ಇಂಟೀರಿಯರ್ ಮಾಡಿಸೋರಿಗೆ ಮಾತ್ರನಾ, ಯಾರಿಗೆ ಬೇಕಾದ್ರೆ ಮಾಡ್ಕೊಡ್ತೀರಾ? ಬೇಕಾದ್ರೆ ತರಿಸ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ತರಿಸ್ಕೊಡೋಣ. ಬೆಂಗಳೂರು ಒಂದೇ ತಾನೇ ಸಪ್ಲೈ ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಯಾರೇ ನೋಡ್ತಾ ಇದ್ರು ನಿಮ್ಮ ಮನೆಗೆ ಈ ಥರದ ಒಂದು ಜೂಲ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಇಂಟೀರಿಯರ್ ತೋರಿಸೋದಕ್ಕೆ ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್ ನಾವೀಗ ಆರ್ ನಗರದಲ್ಲಿ. ಆರ್ ನಗರದಲ್ಲಿ. ಕ್ಲೈಂಟ್ ನೇಮ್ ತಿಳ್ಕೊಬೋದು? ಕ್ಲೈಂಟ್ ನೇಮ್ ಬಂದು ನಾಯಕ್ವಾಡಿ ಸರ್ ಅಂತ. ನಾಯಕ್ವಾಡಿ ಸರ್ ಅಂತ ಹೇಳ್ಬಿಟ್ಟು. ಸೊ ಏನೇನು ಮಾಡಿದ್ರಿ ಸರ್ ಈ ಮನೆಯಲ್ಲಿ? ಸರ್ ಇದು ಬಂದು 2 BHK ಹೌಸ್ ಸರ್. ಓಕೆನಾ. ಸೊ 2 ವಾರ್ಡ್ರೋಬು ಮತ್ತೆ ಕ್ರಾಕರ್ ಯೂನಿಟ್, ಪೂಜಾ ರೂಮು, ಬೇಸಿಕ್ ಇಂಟೀರಿಯರ್ಸ್ ಬಟ್ ಡಿಫ್ರೆಂಟ್ ಡಿಸೈನ್ಸ್. ಈ ವಾಲ್ ಹೈಲೈಟ್ ಅಟ್ ದ ಸೇಮ್ ಟೈಮ್ ರೂಮು ಅಷ್ಟೇ ಸರ್, ಅದನ್ನು ಡಿಫ್ರೆಂಟ್ ಆಗಿ ತೋರಿಸಿದ್ದೀರಾ ಅಲ್ವಾ? ಸೊ ನೀವು ನೋಡಲೇಬೇಕು. ಆ್ಯಂಡ್ ಮೇನ್ ಆಗಿ ನಾನು ಫಸ್ಟ್ ನಿಮ್ಮನ್ನ ತೋರಿಸುವಂಥದ್ದು ಈ ವಾಲ್. ಈ ಜೂಲ ಎಷ್ಟು ಇಂಪಾರ್ಟೆಂಟು. ಈ ವಾಲ್ ಕೂಡ ಕಂಪ್ಲೀಟ್ ಆಗಿ ಒಂದು ವಾಲಲ್ಲಿ ನಿಮಗೆ TV ಯೂನಿಟ್, ಕ್ರಾಕರಿ, ಪೂಜಾ ಯೂನಿಟ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಬನ್ನಿ ಈ ಮನೆಯ ಒಂದು ಒಳ್ಳೆ ಹೋಮ್ ಟೂರನ್ನು ಸರ್ ಜೊತೆ ನೋಡ್ಕೊಂಬರೋಣ. ಹೋಗೋಣ ಸರ್, ಹಾಗಾದ್ರೆ ನಡೀರಿ ಸರ್. ಫಸ್ಟು ಫೈರಿಂದ ಸ್ಟಾರ್ಟ್ ಮಾಡಿಬಿಡೋಣ. ಫೈರಲ್ಲಿ ಏನೇನು ಮಾಡಿದ್ದೀರಾ ಸರ್? ಸೊ ಫಾಯರಲ್ಲಿ ಬಂದು ಈ ಕಡೆ ಒಂದು ಪ್ಯಾನಲಿಂಗ್ ಮಾಡಿದ್ದೀವಿ. ಬೀಮ್ ಇತ್ತಿಲ್ಲ ಆ್ಯಕ್ಚುಲಿ. ಓಕೆ. ಸೊ ಈ ಬೀಮ್ ಒಂದು ಎಲ್ ಶೇಪ್ ಪ್ಯಾನಲಿಂಗ್ ಮಾಡಿದ್ದೀವಿ. ಮಧ್ಯದಲ್ಲಿ ಒಂದು ವಾಲ್ ಪೇಪರ್ ಹಾಕಿದ್ದೀವಿ. ಓಕೆ. ಸೊ ಮತ್ತೆ ಇಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಶೂ ರ್ಯಾಕ್ ಕಮ್ ಸ್ಟೋರೇಜ್ ಯೂನಿಟ್ ಮಾಡಿದ್ದೀವಿ ಸರ್. ಸೊ ಇದರಲ್ಲಿ ಡ್ರಾಯರ್ಸ್ ಇದೆ ಮಿಡಲಲ್ಲಿ. ಓಕೆ. ಮೇಲ್ಗಡೆ ಸ್ಟೋರೇಜ್ ಇದೆ. ಸೊ ಮಲ್ಟಿಪಲ್ ಶೆಲ್ಫ್ಸ್ ಇದೆ. ಓಕೆ. ಮತ್ತೆ ಸಿಟ್ಔಟ್ ಇದೆ. ಆ ಸಿಟ್ಔಟ್ಗೂ ಮತ್ತೆ ಶೆಲ್ಫ್ ಇದೆ ಸರ್. ಓಕೆ. ಸೇಮ್ ವೇ ಇಲ್ಲೂ ಅಷ್ಟೇ. ಮತ್ತೆ ಶೆಲ್ಫ್ ಕೊಟ್ಟಿದ್ದೀವಿ, ಮಧ್ಯದಲ್ಲಿ ಒಂದು ವರ್ಟಿಕಲ್ ಆಗಿ ಇದು ಮಾಡಿದ್ದೀರಾ? ಹೌದು. ಮತ್ತೆ ಹಾಗೆ ಕಂಟಿನ್ಯೂಷನ್ ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಕಾರ್ನರ್ ಸಿ ಶೇಪ್ ರೌಂಡ್ ಮಾಡಿದ್ದೀವಿ. ಸೊ 2 ಕಡೆ ರೌಂಡ್ ಮಾಡಿದೆ ಸರ್. 2 ರೌಂಡ್. ಅಂಡ್ ಇದು ವಾಲ್ ಪೇಪರ್ ಅಲ್ವಾ ಸರ್? ಸರ್ ಇದು ವಾಲ್ ಪೇಪರ್. ಹೌದು, ಟೆಕ್ಸ್ಚರ್ಡ್ ವಾಲ್ ಪೇಪರ್. ನೋಡ್ಬೋದು ವೀಕ್ಷಕರೇ. ಅಂಡ್ ಮೇಲ್ಗಡೆ ಒಂದು ಡಿಸೈನರ್ ಲೈಟ್ ಹಾಕಿದೆ ಸರ್ ಎಂಟ್ರಿಯಲ್ಲಿ. ಈ ಡಿಸೈನ್ ಲೈಟ್ ಇನ್ಪುಟ್ ಎಲ್ಲ ನೀವೇ ಕೊಡ್ತೀರಾ? ಹಾಂ ಸರ್, ಕೊಡ್ತೀವಿ, ಮಾಡ್ಕೊಡ್ತೀರಾ. ಸೊ ಈ ಮನೆ ಹೈಲೈಟ್ ಅನ್ನು ಫಸ್ಟ್ ತೋರಿಸ್ಬಿಡೋಣ. ಸೊ ದಿಸ್ ವಾಲ್. ಹೌದು ಸರ್. ಇಡೀ ವಾಲ್ ಅಲ್ಲಿ ಏನೇನಿದೆ ಸ್ವಲ್ಪ ಸರ್? ಫಸ್ಟ್ TV ಯೂನಿಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡ್ಬಿಡೋಣ, ಹೇಳಿ ಸರ್. ಶೋರ್ ಸರ್. ಸೊ TV ಯೂನಿಟ್ ಅಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ ಸರ್. ಸೊ ಫಸ್ಟ್ ಒನ್ ಬಂದು ಚಾರ್ಕೋಲ್ ಪ್ಯಾನಲ್. ಓಕೆ. ರಾಫ್ಟರ್ಸ್,
ಗೋಲ್ಡ್ ಮಿರರು, ಹಾಂ ಹಾಂ ಅದ್ರ ಪಕ್ಕದಲ್ಲಿ ಮತ್ತೆ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟು, ಓಕೆ ಅದಾದ್ಮೇಲೆ ಟೀ ಪಟ್ಟಿ, ಅದು ಗೋಲ್ಡ್ ಅಲ್ಲಿ ಸರ್. ಇಷ್ಟು ಎಲಿಮೆಂಟ್ಸ್ ಇದೆ ಈ ಇಷ್ಟು ಎಲಿಮೆಂಟ್ಸ್ ಹಾಕಿದ್ದೀರಾ ಇದು? ಹೌದು. ಮತ್ತೆ ಕೆಳಗಡೆ ಲ್ಯಾಮಿನೇಟೆಡ್ ಅಲ್ಲಿ ಕಾರ್ನರ್ ರೌಂಡ್ ಮಾಡಿದೆ ಸರ್ ಇಲ್ಲಿ. ಓಕೆ, ಇದನ್ನು ತೋರಿಸ್ಬಿಡ್ತೀನಿ ರೀ ವೀಕ್ಷಕರೇ, ನೋಡಿ ಮಕ್ಕಳಿಗೆ ಇಕ್ಲಿದ್ರೆ ಎಜ್ಜಲ್ಲಿ ಶಾರ್ಪ್ ಎಡ್ಜಸ್ ಇರಲ್ಲ ಅಲ್ಲ, ಸೊ ಕಾರ್ನರ್ ರೌಂಡು. ಸೊ ಕಾರ್ನರ್ ರೌಂಡ್ ಆಗಿ ಇಲ್ಲಿ ಸ್ಕ್ವೇರ್ ಅಲ್ಲಿ ಮತ್ತೆ ಹೆಂಡ್ ಆಗುತ್ತೆ ಸರ್ ಇದು. ಇಲ್ಲಿ ಸ್ಕ್ವೇರ್ ಎಂಡ್ ಆಗುತ್ತೆ. ಹೌದು. ಅಂಡ್ ಇದು ಕೂಡ ಗ್ಲಾಸ್ ಎಲ್ಲ ಗ್ಲಾಸ್ ಮತ್ತೆ ರೌಂಡ್ ಮಾಡಿದೆ ಸರ್ ಪ್ಯಾಟರ್ನ್ ಪ್ರಕಾರ. ಸೊ ಒಳಗಡೆ ಮತ್ತೆ ಶೆಲ್ಫ್ಸ್ ಇದೆ. ಶೆಲ್ಫ್ಸ್ ತೊಗೊಂಡಿದ್ದೀರಾ? ಓಕೆ ಸರ್. ಸೊ ಇದು ಸ್ಟೋರೇಜ್ ಹಾಂ ಹಾಂ ಮತ್ತೆ ಟಿವಿ ವಾಲ್ ಡೈರೆಕ್ಟ್ ಆಗಿ ಕೊಟ್ಟಿದೆ ಸರ್ ಇಲ್ಲಿ. ಸೊ ಇದ್ರ ಮೇಲೆ ಏನು ಪ್ಯಾನಲ್ ಇಲ್ಲ, ವೈರ್ ಆಲ್ರೆಡಿ ಒಳಗಡೆ ಹೋಲ್ಸ್ ಇದೆ. ಸೊ ವೈರ್ ಹಿಂದ್ಗಡೆನೆ ಕನ್ಸಿಡರ್ ಆಗಿರುತ್ತೆ ಸರ್. ಓಕೆ, ಇದೊಂಥರ ಮಾರ್ಬಲ್ ಫಿನಿಶ್ ಅಲ್ಲ? ಅದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಸರ್. ಕೆಳಗಡೆ ಮತ್ತೆ ರಾಫ್ಟರ್ ಕಂಟಿನ್ಯೂಷನ್ ಇದೆ. ಹಾಂ 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 ಅದು ಕೆಳಗಡೆ ಮತ್ತೆ ಸ್ಟೋರೇಜ್ ಬಾಕ್ಸ್. ಸ್ಟೋರೇಜ್ ಬಾಕ್ಸ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಕಂಟಿನ್ಯೂ ಮಾಡಿದ್ರೆ ಈಗ ಕ್ರಾಕರಿ ಯೂನಿಟ್ ಇದೆ. ಹಾಂ ಹಾಂ. ಸೊ ಒಳಗಡೆನೂ ಫುಲ್ ಟೀಕ್ವುಡ್ ಕಲರ್ ಕೊಟ್ಟಿದ್ದೇವೆ. ಒಳಗಡೆನು ವುಡನ್ ಫಿನಿಶ್ ಫುಲ್ ವುಡನ್ ಫಿನಿಶ್ ಕೊಟ್ಟಿದ್ದೀವಿ. ಔಟ್ಸೈಡ್ ಏನು ಲ್ಯಾಮಿನೇಟ್ ಇದೆ, ಇನ್ಸೈಡ್ ಅದೇ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಗ್ಲಾಸ್ ಬಂದು ಬ್ರಾನ್ಸ್ ಟಿಂಟೆಡ್ ಕೊಟ್ಟಿದ್ದೀವಿ ಸರ್. ಬಂದು ಬ್ರಾನ್ಸ್ ಟಿಂಟೆಡ್ ಕೊಟ್ಟಿದ್ದೀವಿ ಸರ್. ಹಾಂ 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 ಹಾಂ. ಅದೇ ಕ್ರಾಸ್ ಹಾಕಿದ್ದೀರಾ? ಹೌದು ಸರ್, ಹೌದು. ಕೆಳಗಡೆ ಬ್ರಾನ್ಸ್ ಮಿರರ್. ಹಾಂ ಹಾಂ. ಮತ್ತೆ ಈ ಕಡೆ ಬಂದು ನಿಮಗೆ ಆಫ್ ರೌಂಡ್ ಅಲ್ಲಿ ಎರಡು ಪ್ರೊಫೈಲ್ ನಾರ್ಮಲ್ ಶಟರ್ಸ್ ಕೊಟ್ಟಿದ್ದೀವಿ, ಗ್ಲಾಸ್ ಶಟರ್ಸ್. ಒಳಗಡೆ ಮತ್ತೆ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ. ಮತ್ತೆ ಸರ್ಫೇಸ್ ಲೈಟ್ಸ್ ಎರಡು ಮೇಲ್ಗಡೆ ರನ್ ಆಗಿದೆ. ಸೊ ಕೆಳಗಡೆ ಬಂದ್ರೆ ಮತ್ತೆ ಬ್ರಾನ್ಸ್ ಮಿರರ್, ಕ್ರಿಸ್ ಕ್ರಾಸ್ ಡಿಸೈನ್. ಮತ್ತೆ ಇದ್ರ ಕಡೆ ಒಂದು ಡಿಸೈನ್ ಸರ್, ಲೈಕ್ ಫ್ಲೋಟಿಂಗ್ ಶೆಲ್ಫ್ಸ್ ಮತ್ತೆ ಟೀ ಪಟ್ಟಿ ಡೆಕೋರೇಷನ್ ಅಲ್ಲಿ ಟೀ ಕುಡ್ ಮತ್ತೆ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಕಾಂಬಿನೇಷನ್ ಜಸ್ಟ್ ಪ್ಯಾನಲಿಂಗ್ ಅಷ್ಟೇ, ಅದು ಹೈಲೈಟರ್ ವಾಲ್ ತರ ಇದಾಗುತ್ತೆ. ಸೊ ಇಲ್ಲಿ ಫ್ಲವರ್ಸ್ ಆಗಿರ್ಬೋದು ಮತ್ತೆ ಸ್ಮಾಲ್ ಪಾಟ್ಸ್ ಆಗಿರ್ಬೋದು, ಅದನ್ನು ಪ್ಲೇಸ್ ಮಾಡ್ಕೊಳ್ಳೋಕೆ ವಾಸಸ್ ಎಲ್ಲ ಇಟ್ಕೋಬಹುದು ಅದ್ರ ಕೆಳಗಡೆ. ಕೆಳಗಡೆ ಬಂದ್ರೆ ಮತ್ತೆ ಕ್ರಾಕರಿ ಯೂನಿಟ್, ಬೇಸ್ ಬಾಕ್ಸ್. ಓಕೆ. ಮೇಲ್ಗಡೆ ಒಂದು ಚಿಕ್ಕ ಡ್ರಾಯರ್ ಸರ್ ಇದು. ಇದೇನಕ್ಕೆ ಇದು ಈ ತರ? ಇದು ಟ್ರೇ ತರ ಆಕ್ಟ್ ಆಗುತ್ತೆ. ಹಾಂ 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 ಹಾಂ. ಮತ್ತೆ ಈ ಕಡೆ ಬಂದು ಎರಡು ಡ್ರಾಯರ್ ದೊಡ್ಡದಿದೆ ಸರ್. ಓಕೆ. ಇದು ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಇದು ಗೋಲ್ಡ್ ಹ್ಯಾಂಡಲ್ ವಿ ನೋಬ್ ಸರ್. ಓಕೆ. ಮತ್ತೆ ಒಳಗಡೆ ಮತ್ತೆ ಶೆಲ್ಫ್ಸ್. ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಅಲ್ವಾ ಕಂಪ್ಲೀಟ್ ಆಗಿ? ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಇನ್ಸೈಡ್. ಓಕೆ ಓಕೆ ಓಕೆ. ಮತ್ತೆ ಅದೇ ಕಂಟಿನ್ಯೂಷನ್ ಬಂದ್ರೆ ಪೂಜಾ ರೂಮ್ ಸರ್. ಸೊ ಅದು ಒಂದೇ ವಾಲಲ್ಲಿ ಎಲ್ಲದೂ ಎಲ್ಲ ಬಂದಿದೆ ಸರ್. ಹೌದು. ನೋಡಿ ವೀಕ್ಷಕರೇ, ಸೈಜ್ ಏನಿದೆ ಸರ್ ಈ ಪೂಜಾ ರೂಮ್ದು? ಪೂಜಾ ರೂಮು ಚಿಕ್ಕದೆ ಸರ್, 8x3 ಬರುತ್ತೆ. ಬಟ್ ಅದು ಕ್ರಾಕರಿ ಯೂನಿಟ್ ಜಾಯಿಂಟ್ ಆಗಿರೋದಕ್ಕೆ ನಿಮ್ಗೆ ಇದು ಸಪರೇಟ್ ಆಗಿ ಒಂದು ಬಾಕ್ಸ್ ದೊಡ್ಡದು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ಒಳಗಡೆ ಒಂದು ಹೋಮ್ CNC ಕೊಟ್ಟಿದ್ದೇವೆ. ಮತ್ತೆ ಡೋರ್ ಡಿಸೈನ್ ಡಿಫ್ರೆಂಟ್ ಆಗಿದೆ ಸರ್. ಸೊ ಈ ತರ ಕರ್ವ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಈ ತರ ಇತ್ತು, ಅವ್ರಿಗೆ ಈ ತರ ಕರ್ವ್ ಬೇಕಿತ್ತು. ಮತ್ತೆ ಮೇಲ್ಗಡೆ ಈ ತರ CNC ಡಿಸೈನ್ ಬೇಕಿತ್ತು. ಮತ್ತೆ ಗ್ಲಾಸ್ ಮೇಲೆ ಅವ್ರಿಗೆ ಕಲರಿಂಗ್ ಬೇಕಿತ್ತು ಸರ್ ಜೊತೆ. ಇದು ಪಾಕೆಟ್ ಡೋರ್ಸ್ ಸರ್? ಪಾಕೆಟ್ ಡೋರ್ಸ್ ಸರ್. ಮಾಡಿ ಓಪನ್ ಕ್ಲೋಸ್ ಮಾಡಿ ಈ ಥರ ಮಾಡಿ ಒಳಗಡೆ ಹಾಕ್ಬಿಡಿ. ಒಳಗಡೆ ಹಾಕೋದು ಸರ್. ಹೌದು. ನೋಡಿ ವೀಕ್ಷಕರೇ, ಸೊ ಒಳಗಡೆ ಹೊರಟೋಗ್ಬಿಡುತ್ತೆ, ನಿಮಗೆ ಅಡೆತಡೆ ಆಗುತ್ತೆ ಅನ್ನೋ ಸೀನೇ ಇಲ್ಲ. ಪೂಜೆ ಮಾಡಬೇಕಾದ್ರೆ ಕ್ಲಿಯರಾಗಿ ಪೂಜೆ ಮಾಡ್ಕೋಬಹುದು. ಇದು ಟ್ರೇ ಇದೆ ಸರ್ ಇಲ್ಲಿ ಮೇಲೆ. ಸೊ ತಟ್ಟೆ ಇಟ್ಕೊಳ್ಳೋಕೆ ಇಲ್ಲ ಆಗುತ್ತೆ. ಇದ್ರ ಮೇಲೆ ಮತ್ತೆ ಗ್ರಾನೈಟ್ ರನ್ ಆಗಿದೆ ಸರ್. ಸೊ ಅಗರಬತ್ತೀಸು, ಮ್ಯಾಚ್ ಬಾಕ್ಸು ಎಲ್ಲ ಇದರಲ್ಲಿ ಇಟ್ಕೋಬಹುದು ನಾವಲ್ವಾ? ತುಂಬ ಚೆನ್ನಾಗಿ ಕನ್ವೀನಿಯೆಂಟ್ ಸರ್ ಅದು ಆ್ಯಕ್ಚುಲಿ. ನೋಡಿ ವೀಕ್ಷಕರೇ, ಸ್ಟೋರೇಜ್ ಮತ್ತೆ ಲಾಸ್ಟ್ ಒಂದು ಡ್ರಾಯರ್ ಕೊಟ್ಟಿದೆ ಸರ್. ಬಾಟಮ್ ಅಲ್ಲಿ ಒಂದು ಡ್ರಾಯರ್ ಕೊಟ್ಟರೆ? ಹೌದು, ವಿತ್ ಲಾಕ್ ತಗೊಂಡಿದ್ದಾರೆ. ಕಲರ್ ಕಾಂಬಿನೇಷನ್ ವುಡನ್ ಮತ್ತೆ ಬೇಜ್ ಅಲ್ವಾ? ಬೇಜ್, ಹೌದು. ಸಾರಿ, ವೈಟ್. ವೈಟ್ ಇದು ಸ್ವಲ್ಪ ಬೇಸ್ ತರ ಕಾಣಿಸುತ್ತೆ. ಆಫ್ ವೈಟ್ ಅಲ್ವಾ ಇದು? ಆಫ್ ವೈಟ್ ಸರ್. ಹೌದು. ಓಕೆ. ಕ್ಲೋಸ್ ಮಾಡಿ ಸರ್ ಇದನ್ನ. ಓಕೆ. ಸೊ ಇದು ಈ ತರ ಕ್ಲೋಸ್ ಆಗುತ್ತೆ. ಓಕೆ. ಅಂಡ್ ಮೇಲ್ಗಡೆ ರಾಫ್ಟರ್ಸ್ ಹಾಕಿದ್ದೀರಾ ಸರ್? ಮೇಲ್ಗಡೆ ರಾಫ್ಟರ್ಸ್ ಸರ್, ಅದೊಂದು ಹೈಲೈಟ್ ಆಕ್ಚುಲಿ. ವಾಲ್ ಕಾಣಿಸಲ್ಲ. ಟಿವಿ ಯೂನಿಟ್ ಬಾಟಮ್ ಅಲ್ಲಿ ಏನಿದೆ ರಾಫ್ಟರ್ಸ್, ಮತ್ತೆ ಕ್ರಾಕರಿ ಯೂನಿಟ್ ಮೇಲೆ ಅದೇ ರಾಫ್ಟರ್ಸ್ ರನ್ ಆಗಿದೆ ಸರ್. ಕಂಟಿನ್ಯೂ ಆಗ್ಬಿಡುತ್ತೆ. ಆಗಿದೆ, ಹೌದು. ವೆರಿ ನೈಸ್. ಓಕೆ ಸರ್, ಹೋಗೋಕ್ಕಿಂತ ಮುಂಚೆ ಸೊ ಇದೊಂದು ಜೂಲಾ ಬಗ್ಗೆ, ಆಮೇಲೆ ಜೂಲಾ ಮೇಲಿಂದ ಬಂದ್ಬಿಡೋಣ. ಇಲ್ಲಿ ನೋಡಿ ಸರ್. ಹೌದು ಸರ್, ಮೇಲ್ಗಡೆ ಮತ್ತೆ ವುಡನ್ ಪ್ಯಾನಲಿಂಗ್ ಮಾಡಿದ್ದೀವಿ. ಸೆಂಟರ್ ಅಲ್ಲಿ ಶಾಂಡಲಿಯರ್ ಪ್ಲೇಸ್ ಮಾಡಿದ್ದಾರೆ. ಓಕೆ. ಸೊ ಅದಕ್ಕೆ ಕಂಟಿನ್ಯೂಷನ್ ಆಗಿ ಮತ್ತೆ ಜೂಲಾ ಕೊಟ್ಟಿದ್ದೀವಿ. ಸೊ ಈ ಜೂಲಾಗೋಸ್ಕರನೇ ಆ ಪ್ಯಾನಲಿಂಗ್ ಮಾಡಿರೋದು ಸರ್. ಅದು ಮಾಡಿರೋದಲ್ವಾ? ಓಕೆ. ಸರ್ ಈ ಥರ ಜೂಲಾ ತರಿಸ್ಕೊಡೋದಕ್ಕೆ ಎಷ್ಟು ಟೈಮ್ ತೊಗೊತೀರಾ ನೀವು? ಸರ್ ಡಿಪೆಂಡ್ ಆನ್ ದ ಡಿಸೈನ್ ಸರ್ ಆ್ಯಕ್ಚುಲಿ. ಸೊ ಸ್ಟಾಕ್ ರೆಡಿ ಇತ್ತು ಅಂದರೆ ಅವರು ಇದು ಮಾಡ್ತಾರೆ, ಶಿಫ್ಟ್ ಮಾಡಿಬಿಡ್ತಾರೆ. ಹೌದು. ಓಕೆ. ಸೊ ಅದು ನಾನು ಮುಂಚೆನೇ ಹೇಳ್ದಂಗೆ ಇದು ರಾಜಸ್ಥಾನಿಂದ ತರಿಸಿರೋದು. ರಾಜಸ್ಥಾನಿಂದ ತರಿಸೋದು. ಆಮೇಲೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಈ ಕಡೆ ಟರ್ನ್ ಆಗುತ್ತೆ. ಅದು ಮಾಡ್ಬೋದು? ಇದು ಟರ್ನ್ ಆಗಲ್ಲ, ಪ್ಲೇಸ್ ಆಗುತ್ತೆ ಸರ್ ಈ ಥರ. ಓಹ್. ಸೊ ಯಾವ ಕಡೆ ಬೇಕು ಆ ಕಡೆಗೆ ಪ್ಲೇಸ್ ಮಾಡ್ಕೋಬೋದು. ಸೊ ಈ ಕಡೆ ಚೇಂಜ್ ಮಾಡ್ಕೋಬಹುದು, ವೈಸ್ ವರ್ಷ ಮಾಡ್ಬೋದಲ್ವಾ? ನೋಡಿ ವೀಕ್ಷಕರೇ, ಈ ಕಡೆ ಫೇಸ್ ಬೇಕಾದ್ರೆ ಈ ಕಡೆ, ಆ ಕಡೆ ಫೇಸ್ ಬೇಕಾದ್ರೆ ಆ ಕಡೆ. ವೆರಿ ನೈಸ್ ಸರ್. ಇವೆಲ್ಲ ಪ್ಯೂರ್ ಟೀ ಕುಡ್ ಇರುತ್ತೆ ಸರ್? ಇದು ಟೀ ಕುಡ್ ಸರ್ ಕಂಪ್ಲೀಟ್ ಆಗಿ. ಇದು ಬರುತ್ತೆ ಬ್ರಾಸ್ ಸರ್ ಕಂಪ್ಲೀಟ್. ಬ್ರಾಸ್ ಮತ್ತು ಟೀ ಕುಡ್ ಕಾಂಬಿನೇಷನ್ ಅಲ್ವಾ ಇದು? ಹೌದು. ನೋಡಿ ವೀಕ್ಷಕರೇ, ಇಷ್ಟು ಸುಲಭವಾಗಿ ನೀವು ಇದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇದನ್ನು ಕನ್ವರ್ಟ್ ಮಾಡ್ಕೋಬಹುದು. ಇಷ್ಟೇ ಅಲ್ವಾ ಸರ್ ಇದು? ಹೌದು. ವೆರಿ ನೈಸ್.
ಆಮೇಲೆ ಫಾಲ್ ಸೀಲಿಂಗ್ ಅಂದರೆ ಪೆರಿಪೆರಲ್ ಅಷ್ಟೇ. ಪೆರಿಫೆರಲ್ ಫಾಲ್ ಸೀಲಿಂಗ್ ಸರ್ ಅಷ್ಟೇ. ಮತ್ತೆ ಫ್ಯಾನ್ಸ್ಗೆ ಒಂದು ಡೈಮಂಡ್ ಥರ ಒಂದು ಇದು ಕೊಟ್ಟಿದೆ ಸರ್, ಪ್ಯಾನಲಿಂಗ್, ವುಡನ್ ಪ್ಯಾನಲಿಂಗ್ ಅದು ಬಾಟಮ್ ಕೊಟ್ಟಿದ್ದೀರಾ? ಬಾಟಮ್ ಕೊಟ್ಟಿದೆ ಸರ್ ಅಷ್ಟೇ. ಓಕೆ, ಆಮೇಲೆ ಇಲ್ಲೊಂದು ಇದು ಆಕ್ಚುಲಿ ಕ್ರಾಕರ್ ಯೂನಿಟ್ ಸಪ್ರೇಟ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಇದಕ್ಕೂ ಮತ್ತೆ ಆಫ್ ರೋಡ್ ಶೇಪಲ್ಲಿ ಡಿಸೈನ್ಸ್ ಕೊಟ್ಟಿದ್ದೀವಿ, ಮತ್ತೆ ಗೋಲ್ಡ್ ನಾಬ್ಸ್ ಕೊಟ್ಟಿದ್ದೇವೆ. ಓಕೆ, ಬ್ರಾನ್ಸ್ ಟಿಂಟೆಡ್ ಗ್ಲಾಸೇ ಕೊಟ್ಟಿದೆ ಸರ್. ಎಕ್ಸ್ಟ್ರಾ ಸ್ಟೋರೇಜ್ ಅಲ್ವಾ ಇದು? ಎಕ್ಸ್ಟ್ರಾ ಸ್ಟೋರೇಜ್ ಸರ್. ಹೌದು. ಓಕೆ, ಆಮೇಲೆ ಹಾಲಲ್ಲಿ ಇನ್ನೇನಿದೆ ಹೈಲೈಟ್? ಹಾಲಲ್ಲಿ ಹೈಲೈಟ್ ಅಂದರೆ ಮೋಲ್ಡಿಂಗ್ಸ್ ಸರ್, ಮೋಲ್ಡಿಂಗ್ಸ್ ವಿತ್ ವಾಲ್ ಪೇಪರ್. ಓಕೆ, ಸೊ ಇದೂ ಅಷ್ಟೇ ಸರ್. ಈ ವಾಲ್ ಪೇಪರ್ ಬಂದು ಕಸ್ಟಮೈಸ್ಡ್ ವಾಲ್ ಪೇಪರ್ ಮಾಡಿರೋದು ಬುದ್ಧದು. ಸೊ ಎಂಟ್ರೆನ್ಸ್ ಆಕ್ಚುಲಿ ವಾಲ್ ಮನೆಯಿಂದ ಒಳಗಡೆ ಬಂದಿದ ತಕ್ಷಣ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಕರೆಕ್ಟ್. ಮತ್ತೆ ಈ ಕಡೆಗೆ ಆ ಕಡೆಗೆ ಎಂಟಿ ಬಿಟ್ಟಿದ್ದೀವಿ. ಒಂದು ಡೆಕೋರ್ ಲೈಟ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಡೆಕೋರ್ ಲೈಟ್ ಹಾಕಿದ್ದೀರಲ್ವಾ? ರಿವರ್ಸ್ ಲೈಟ್ ಇದೆ ಆಕ್ಚುಲಿ, ರಿವರ್ಸ್ ಲೈಟ್ ಒಳಗಡೆ ಮಾತ್ರ ಇದಾಗುತ್ತೆ, ರಿಫ್ಲೆಕ್ಷನ್ ಬೀಳುತ್ತೆ. ಸೊ 3-in-1 ಬರುತ್ತೆ. ಮತ್ತೆ ಈ ಕಡೆ ಒಂದು ಮೋಲ್ಡಿಂಗ್ಸ್ ಕೊಟ್ಟಿದೆ ಸರ್. ಯಾವ ಮೋಲ್ಡಿಂಗ್ಸ್ ಇದೆಲ್ಲ? ಇದೆಲ್ಲ PVC ಮೋಲ್ಡಿಂಗ್ಸ್ ಸರ್. PVC ಮೋಲ್ಡಿಂಗ್ಸ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಓಕೆ ಸರ್, ಇಲ್ಲಿಂದ ಕಿಚನ್ ಹೋಗ್ಬಿಡೋಣ ಇವಾಗ. ಶೋರ್ ಸರ್. ಆಮೇಲೆ ಮುಂದೆ ಹೋಗೋಕ್ಕಿಂತ ಮುಂಚೆ ಇದೇನಿದು? ಇದು ಪೆಲ್ಮೆಂಟ್ ಮಾಡಿದ್ವಿ ಸರ್ ಕರ್ಟನ್ಸ್ಗೆ. ಸೊ ಕರ್ಟನ್ಸ್ ಇನ್ನೂ ಪ್ಲೇಸ್ ಮಾಡಿಲ್ಲ, ಸೊ ಪ್ರಾವಿಷನ್ ಮಾಡಿ ಕೊಟ್ಟಿದ್ದೀವಿ. ಇದ್ರೊಳಗಡೆನೆ ಬರುತ್ತಲ್ವಾ? ಇದ್ರೊಳಗಡೆನೆ ಬರುತ್ತೆ ಸರ್. ಓಕೆ, ಆಮೇಲೆ ಇಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ. ಪ್ಯಾನಲಿಂಗ್ ಮಾಡಿದ್ದೀವಿ, ಮತ್ತೆ ಕಾರ್ನರ್ ರೌಂಡ್ ಕಿಚನಿಗೆ. ಓಕೆ, ಸೊ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು ಸಿ ಶೇಪ್ ಕಿಚನ್ ಇದೆ. ಸೊ ಇದು 8x10 ಇಲ್ಲ 10x10 ಬರುತ್ತೆ ಸರ್. ಸೊ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಸಿ ಶೇಪ್ ಮಾಡಿರೋದು. ಮತ್ತೆ ಇದು ಟಾಲ್ ಯೂನಿಟ್ ತರ ಆಕ್ಟ್ ಮಾಡುತ್ತೆ. ವಿಕಾ ಬಾಸ್ಕೆಟ್ ಇಲ್ಲ ಸರ್, ಇನ್ಸ್ಟೆಡ್ ಆಫ್ ವಿಕಾ ಬಾಸ್ಕೆಟ್ ಕ್ಲೈಂಟ್ ಈ ತರ ಮಾಡ್ಕೊಂಡಿದ್ದಾರೆ. ತೆಗೆದು ಓಪನ್ ಮಾಡಿ. ಓ ಅಷ್ಟೇನಾ ಇದು? ಅಷ್ಟೇ ಸರ್. ಇಲ್ಲಿ ಗಾಳಿ ಓಡಾಡ್ಲಿ ಅಂತ ಸರ್. ಒಳ್ಳೆ ಐಡಿಯಾ ಸರ್, ಇದು ಮಾಡ್ಬೋದು ಈ ತರ. ಹೌದು ನೋಡಿ ವೀಕ್ಷಕರೇ. ಮತ್ತೆ ಇಲ್ಲಿಗೊಂದು ಮತ್ತೆ ಇದು ಮಿಕ್ಸಿಗೆ ಆಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಒಂದು ಐಟಮ್ ಪ್ಲೇಸ್ ಮಾಡಿ ಇಟ್ಕೊಳತ್ತಾರ ಸರ್. ಇಲ್ಲಿದೆ ಸ್ವಿಚ್ ಬಾಕ್ಸ್ ಒಂಥರ ಬೋರ್ಡ್ ತರ ಅಲ್ವಾ? ಓ ಇಲ್ಲಿಂದಾನೇ ಅಲ್ಲಿ ಮಿಕ್ಸಿ ಇಟ್ಕೊಂಡು ಹಾಗೆ ಸ್ಲೈಡ್ ಮಾಡ್ಕೊಂಡು ಬೇಡ ಅನ್ಬೇಕಾದ್ರೆ ಇಲ್ಲಿ ತಡಿಯತ್ತಾ ಸರ್ ವೇಟ್ ಇದು? 100%. ಓ ತೊಂದರೆ ಇಲ್ಲ ಅಂತೀರಾ? 45 kg ಕೆಪಾಸಿಟಿ ಸರ್. ಓಕೆ, ಸೊ ಇದು ಸೈಡ್ ಅಲ್ಲಿ ಹಾಕಿದ್ರಿ ಹ್ಯಾಂಡಲ್? ಎಚ್ ಪ್ರೊಫೈಲ್ ಕೊಟ್ಟಿದೆ ಸರ್. ಓಕೆ, ಅಕ್ರಿಲಿಕ್ ಕಿಚನ್ ಅಲ್ವಾ ಸರ್ ಇದು? ಇಲ್ಲ ಸರ್, ಇದು ಗ್ಲಾಸಿ ಲ್ಯಾಮಿನೇಟ್ ಆಕ್ಚುಲಿ. ಕಲರ್ ಇದು ಕಲರ್ ಏನಿದೆ? ಕಲರ್ ಬಂದು ಕ್ಯಾಪೆಚಿನೋ. ಇದು ಕ್ಯಾಪೆಚಿನೋ, ಸ್ವಲ್ಪ ಡಾರ್ಕ್ ಕ್ಯಾಪೆಚಿನೋ. ಡಾರ್ಕ್ ಕ್ಯಾಪೆಚಿನೋ ಸರ್. ಹೌದು. ಸೊ ಕ್ಲೈಂಟ್ ಪರ್ಟಿಕ್ಯುಲರ್ ಆಗಿದ್ದು ಕಲರ್ ಬಗ್ಗೆ ಆಗಿರ್ಬೋದು, ಡಿಸೈನ್ ಬಗ್ಗೆ ಆಗಿರ್ಬೋದು. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಕ್ಲೈಂಟಿಗೆ. ಸೊ ಇದು ಹಿಂಗೆ ಬೇಕು, ಲೈಕ್ ಕಾರ್ನರಲ್ಲಿ 180 ಡಿಗ್ರಿನೇ ಬೇಕು ಅಂತ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ವಿಡಿಯೋ ಎಲ್ಲ ಫುಲ್ ನೋಡ್ಬಿಟ್ಟು. ಹೌದು ಸರ್, ಹೌದು. ನಾಯ್ಸ್ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಓ ಈ ತರ ಮಾಡ್ತಿದ್ದಾರೆ ಇವರು. ಬ್ಲೈಂಡ್ ಕಾರ್ನರೇ ಇಲ್ಲಲ್ಲ ಸರ್? ಇಲ್ಲ ಸರ್, ಈಸಿ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಐಡಿಯಾ ನೋಡಿ ವೀಕ್ಷಕರು, ಈ ಥರ ಐಡಿಯಾ ಮಾಡಿಸ್ಕೋಬಹುದು. ಆ್ಯಂಡ್ ಕೌಂಟರ್ ಟಾಪ್ ನೀವು ಹಾಕೊಟ್ರೆ ಅವರೇ? ಕೌಂಟರ್ ಟಾಪ್ ನಮ್ಮದೇ ಸರ್, ಬಟ್ ಕಾಸ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಇಲ್ಲ. ಸೊ ನಮ್ಮ ಕಡೆ ಹಾಕಿರೋದು. ಓಕೆ ಓಕೆ. ಮತ್ತೆ ಮೇಲ್ಗಡೆಗೂ ವಾಲ್ ಯೂನಿಟ್ ಬ್ರಾನ್ಸ್ ಟಿಂಟೆಡ್. ಸೊ ಇನ್ಕ್ಲೂಡಿಂಗ್ ಶೆಲ್ಫ್ ಸಮೇತ ಕ್ಲೈಂಟ್ ವೆರಿ ಪರ್ಟಿಕ್ಯುಲರ್ ಆಗಿದ್ದು. ಈ ಥರ ಗ್ಲಾಸ್ ಬರಬೇಕು? ಹೌದು, ಗ್ಲಾಸ್ ಬರಬೇಕು. ಮತ್ತೆ ಈ ವಾಲ್ ಯೂನಿಟ್ ಕೆಳಗಡೆ ತನಕ ಡ್ರಾಪ್ ಆಗಬೇಕು. ಸೊ ಯೂಶಲಿ ವಾಲ್ ಯೂನಿಟ್ ಇಲ್ಲಿಗೆ ಎಂಡ್ ಆಗುತ್ತೆ ಸರ್, ಬಟ್ ಇಲ್ಲಿ ನೋಡಿದ್ರೆ ನೀವು ಕೆಳಗಡೆ ತನಕ ಡ್ರಾಪ್ ಆಗಿದೆ. ಮತ್ತೆ ಶೆಲ್ಫ್ಸ್ ಅಷ್ಟೇ ಯುಟಿಲೈಸ್ ಆಗುತ್ತೆ ಸರ್. ಹೌದು, ಒಳ್ಳೆ ಯುಟಿಲೈಸ್. ಲಾಫ್ಟ್ ಅಷ್ಟೇ, ಅಲ್ಲಿಂದ ಅಲ್ಲಿಗೆ ಮಾತ್ರ ಲಾಫ್ಟ್ ಇದೆ, ಚಿಕ್ಕ ಲಾಫ್ಟ್. ಈ ಕಡೆ ಬಂದು ಚಿಮ್ನಿ ಪಾಯಿಂಟ್ ಸರ್, ಚಿಮ್ನಿ ಹಾಕಿಲ್ಲ. ಓಕೆ. ಸೊ ಅವರು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಬೇಕಾದ್ರೆ ಹಾಕೋಬಹುದು. ಇದೇನ್ ಬಾಕ್ಸ್ ಇದು? ಆ ಕಡೆ ಅಕ್ವಾಗಾರ್ಡ್ ಬಾಕ್ಸ್ ಇದು ಆ ಕಡೆ ಬರುತ್ತೆ. ಆಮೇಲೆ ಇದು ಸರ್, ಇದು ಬಂದು ಮತ್ತೆ ಕ್ಯಾಬಿನೆಟ್ಸ್, ಬೇಸ್ ಬಾಕ್ಸ್. ಸೊ ಇಲ್ಲೇನಿಲ್ಲ. ಈ ಕಡೆ ಬಂತು ಕಾರ್ನರ್ ಸ್ಪೇಸ್, ಸೇಮ್ ಕಾರ್ನರ್ ಸ್ಪೇಸ್. ಹೌದು. ಓಕೆ, ಆಮೇಲೆ ಟ್ಯಾಂಡಮ್ ಬಾಕ್ಸ್ ಬಂದು 3 ಹಾಕಿದೆ ಸರ್. ಹಾಫ್ ಲೈ ಬ್ರ್ಯಾಂಡ್ ಹಾಕಿದ್ದೀವಿ. ಸೊ PVC ಕಟ್ಲೇದೇನು ಬೇಡ ಕ್ಲೈಂಟಿಗೆ, ಸೊ ಹಂಗೆ ಮ್ಯಾನೇಜ್ ಮಾಡ್ಕೋತಾರಂತೆ. ಸೊ ಅದರಿಂದ ಅದನ್ನು ಹಾಕಿಲ್ಲ. ಓಕೆ. ಸೊ ಆಮೇಲೆ ಈ ಕಡೆ ಬಂದ್ರೆ ಸರ್ ಕಾರ್ನರ್ ಸ್ಪೇಸ್ ಆಯಿತು. ಓಕೆ. ಯುಟಿಲಿಟಿ ಒಂದು ಬಾಕ್ಸ್ ಮಾಡಿದೆ ಸರ್ ಅಷ್ಟೇ. ಯುಟಿಲಿಟಿಗೆ ಇಲ್ಲೊಂದು ಬಾಕ್ಸ್ ಮತ್ತೆ ಮೇಲ್ಗಡೆ PVC ಫಾಲ್ ಸೀಲಿಂಗ್ ನಾವೇ ಮಾಡಿದ್ದೀವಿ. ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ರೆ? ಹೌದು, ಓಕೆ. ಯುಟಿಲಿಟಿ ಮತ್ತೆ ಬಾಲ್ಕನೀಸ್ ಎರಡು ಕಡೆ ಮಾಡಿದೆ ಸರ್. ಅದು ಬಾಲ್ಕನಿಲೂ ಮಾಡಿದ್ದೀರಾ? ಹಂಗೆ ಕಂಟಿನ್ಯೂ ಆಗುತ್ತೆ. ಹೌದು ಸರ್. ವೆರಿ ನೈಸ್. ಸೊ ಬಾಲ್ಕನಿಲೂ ಕೂಡ PVC ಫಾಲ್ ಸೀಲಿಂಗ್ ಕ್ರಾಸ್ ಅಲ್ಲಿ ಇತ್ತು, ಅದನ್ನ ಮಾಡಿದ್ವಿ. ಇದೊಂದು ಬಾಕ್ಸ್ ಒಳಗಡೆ ಲಾಂಗ್ ಯೂನಿಟ್ ಮಾಫ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಮಾಫ್ಸ್ ಎಲ್ಲ ಇಟ್ಕೊಳ್ಳೋಕೆ. ಮತ್ತೆ ಕೆಳಗಡೆ ಬಾಟಮ್ ಇಲ್ಲ ಸರ್, ಅದಕ್ಕೆ ಬಾಟಮ್ ಇಲ್ಲ. ನೀರೇನಾದ್ರು ಬಿದ್ದರೆ ಕೆಳಗಡೆ ಹಂಗೆ ಡ್ರಾಪ್ ಆಗಲಿ ಅಂತ. ಒಳ್ಳೆ ಐಡಿಯಾ ಸರ್ ಇದು. ಹೌದು. ಸೊ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಶೈಲಜಾ ಬಸವರಾಜ್ ನಾಯಕ್ವಾಡಿ ಅವರಿದ್ದಾರೆ. ಇವರು ಕೂಡ ಉತ್ತರ ಕರ್ನಾಟಕದವರೇ. ಸೊ ಲಾಸ್ಟ್ ವಿಡಿಯೋದ್ರು ಉತ್ತರ ಕರ್ನಾಟಕದವ್ರನ್ನೇ ತೋರಿಸಿದ್ದೆ, ಮತ್ತೊಬ್ಬರು ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಉತ್ತರ ಕರ್ನಾಟಕದಲ್ಲಿ ಯಾವ ಊರು ನಿಮ್ಮದು? ಬೆಳಗಾಂ ಸರ್. ಬೆಳಗಾಂ. ಓಕೆ ಮೇಡಮ್, ನಿಮ್ಮ ಮನೆ ನೋಡಿದ್ರೆ ಒಳ್ಳೆ ರಾಯಲ್ ಫೀಲಿಂಗ್ ಬರುತ್ತೆ. ಎಸ್ಪೆಷಲಿ ಇಲ್ಲಿ ಕುತ್ಕೊಂಡ್ಬಿಟ್ರಂತೂ ಒಳ್ಳೆ ಚಕದಾಗಿದೆ ಅಂತ ಹೇಳ್ಬೋದು. ಅದೇ ಈ ಜೂಲಾದಿಂದ ಭಾಳ ಆಸೆ ಇತ್ತು ನನಗೆ. 2 ಮನೆ ಆಯಿತು, ಬಟ್ ಅಲ್ಲಿ ಪ್ರಯೋಜನ ಇರಲಿಲ್ಲ ಜೂಲಾ ಹಾಕಕ್ಕೆ. ಸೊ ಇಲ್ಲಿ ಇದು ನೋಡಿದ ಮೇಲೆ ಜೂಲಾ ಒಂದು ಬೇಕು. ಬರಲೇಬೇಕು. ಅದಕ್ಕೆ ಇದು
ಇಂಟರ್ವ್ಯೂ ಮಾಡಿಸುವಾಗ ಅವ್ರಿಗೆ ಹೇಳಿದೆ ಇಲ್ಲಿ ಈ ತರ ಪ್ರೊವಿಷನ್ ಮಾಡಿ ಆಗ್ಲೇಬೇಕು ಅಂತೇಳಿ ಆ ಥರ ಮಾಡಿಕೊಟ್ರು ಅಂತೀರಾ. ಸೊ ಒಂದು ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಬಂದಾಗ ನೀವು ಸ್ಪೇಷಿಯಸ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ? ಅಂಥದ್ದು ಅಟ್ರಾಕ್ಷನ್ ಏನು ಅನಿಸ್ತು ನಿಮ್ಗೆ ಅವರಲ್ಲಿ? ಫಸ್ಟ್ ಅಂದ್ರೆ ಸರ್ ನೀವು ಪ್ರತಿಯೊಂದು ವಿಡಿಯೋಲ್ಲಿ ಅವರು ಇದು ವಿಡಿಯೋ ಬಂದಾಗ ನೀವು ಬಜೆಟ್ ಅಲ್ಲಿ ಕ್ವಾಲಿಟಿ ಇಂಟೀರಿಯರ್ ಬೇಕಾದ್ರೆ ಸ್ಪೇಷಿಯಸ್ ಸ್ಟುಡಿಯೋಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ತಲೆಯಲ್ಲೇ ಇತ್ತು ನನಗೆ. ಆಮೇಲೆ ವಿಡಿಯೋಸ್ ಎಲ್ಲ ನೋಡಿದೆ ಅಲ್ವಾ, ಸೊ ಏನು ಇವ್ರಿಗೆ ಕೊಡ್ಬೇಕಂತ ಮೊದಲಿಂದ ಸ್ವಲ್ಪ ಇತ್ತು ನನಗೆ ಆಸೆ. ಸೊ ಏನು ಎಲ್ಲ ಇದನ್ನ ನೋಡಿದ್ರ ಕೂಡ ನಮ್ಮ ಮನೆಯಲ್ಲಿ ನಾನಾಟ ಸ್ಪೇಷಿಯಸ್ ಸ್ಟುಡಿಯೋಗೆ ಕೆಲಸ ಕೊಡಬೇಕು, ಅವ್ರಿಗೇನು ಕೊಡಬೇಕು ಅಂತೇಳಿ. ಓಕೆ ಓಕೆ. ಆಮೇಲೆ ಇನ್ನೊಂದು, ನಿಮ್ಮ ಮನೆಯಲ್ಲಿ ಒಂದು ವಾಲಲ್ಲಿ ಎಲ್ಲ ಬಂದ್ಬಿಟ್ಟಿದೆ, ಟಿವಿ ಯೂನಿಟ್, ಯಾಕಂದ್ರೆ ಗ್ರಾಸರಿ, ಶೆಲ್ಫ್, ಆಮೇಲೆ ದೇವ್ರ ಮನೆ. ಯಾರ ಐಡಿಯಾ ಇದು? ನಿಮ್ದು ಅವ್ರದ್ದು ಐಡಿಯಾ? ಯಾಕಿದೆ ಒಂದೇ ಎಲ್ಲ ಕಡೆ? ಯಾಕಂದ್ರೆ ಒಂದ್ ಸೈಡ್ ಸ್ವಲ್ಪ ಸ್ಪೇಸ್ ಇರ್ಲಿ ಅಂತ ಸರ್. ಒಳ್ಳೆ ಐಡಿಯಾ ಅಲ್ವಾ ಇದು ಆಕ್ಚುಲಿ. ಎಲ್ಲ ಕಡೆ ಇಲ್ಲಾಂದ್ರೆ ಈ ಕಡೆ ಒಂದ್ ಮಾಡಿದ್ರೆ ಈಗ ಜುಲಾಬಿ ಹಾಕಿದ್ವಿ, ಸೊ ಅದು ಓಡಾಡಕ್ಕೆ ಇದ್ ಮಾಡಕ್ಕೆ ಬಹಳ ಇದಾಗ್ತದೆ. ಇವಾಗ ಆ ಯೂನಿಟ್ ಕೂಡ ಆ ಮೂಲೆಯಲ್ಲಿ ಹಾಕಿದ್ದೇವೆ ಕಾರ್ನರ್ಗೆ, ಯಾಕಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕಿದ್ರೆ ಅದು ಒಂದ್ ಸೈಡ್ಗೆ ಹಾಕ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಓಡಾಡಕ್ಕೆ ಏನ್ ತೊಂದ್ರೆ ಆಗೋದಿಲ್ಲ. ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿರ್ಬೇಕು. ನೋಡಿ, ಒಳ್ಳೆ ಯೋಚನೆ ಮಾಡಿದ್ದಾರೆ ಮೇಡಮ್. ಇರೋ ಜಾಗ ಸಣ್ಣದಾದ್ರೂ ಒಂದ್ ಕಡೆ ಎಲ್ಲ ಸೆಟಪ್ ಮಾಡ್ಬಿಟ್ರೆ ನಾವೆಲ್ಲ ಓಡಾಡ್ಕೊಂಡು ಆರಾಮಾಗಿರ್ಬೋದು, ಜೂಲಾದಲ್ಲಿ ಕುತ್ಕೊಂಡು ಮಾಡಬಹುದು ಅನ್ನೋ ಫೀಲಿಂಗ್. ಇದಕ್ಕೇನು ಅಡ್ಡಿ ಆಗಬಾರ್ದು ಆ ತರ ಶ್ರೇಯಾಗಿ ಹೇಳಿದೆ. ಆಕ್ಚುಲಿ ಇದು ಡಿಸೈನ್ ಇದೆಲ್ಲ ಅವಳೇ ಇದು ಮಾಡಿದ್ದು, ಒಳ್ಳೆ ನನ್ಗೆ ಬೇಕಂತದ್ದೆಲ್ಲ ಡಿಸೈನರ್ ಅವರೇ ಮಾಡ್ಕೊಟ್ಟಿದ್ದು ಅಂತ ಹೇಳ್ಬೋದು. ಆಮೇಲೆ ವರ್ಕರ್ಸ್ ಎಲ್ಲ ಹೆಂಗಿದ್ದಾರೆ ಮೇಡಮ್? ಚೆನ್ನಾಗಿದ್ದಾರೆ. ಎಲ್ಲಿದ್ರೆ ನೀವು ಇದು ಮಾಡ್ಬೇಕಾದ್ರೆ? ಈಗ ಮನೆ ಎಲ್ಲಿಂದ ಬರ್ತೀರಾ ನೀವು? ಓಡಾಡೋದು ಎಲ್ಲಿಂದ? ಇದು ರಾಷ್ಟ್ರೋತ್ತರ ಹಾಸ್ಪಿಟಲ್ ಗೊತ್ತಾ ಸರ್? ಆತರ ಎದುರುಗಡೆ GR ಲೋಟಸ್ ಅಂತ ಅಪಾರ್ಟ್ಮೆಂಟ್. ಓಕೆ 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 ಓಕೆ. ಅಲ್ಲಿ ಅಪ್ಡೇಟ್ ಎಲ್ಲ ಹೆಂಗೆ ನಿಮ್ಗೆ? ದಿನ ಏನೇನ್ ನಡೀತಾ ಇರುತ್ತೆ? ಹೆಂಗ್ ಕೊಡ್ತಾ ಇದ್ರು? ದಿನ ಅಂದ್ರೆ ಮಧ್ಯದಲ್ಲಿ ಬರ್ತಾ ಇದ್ರ ನೀವು? ಫೋನಲ್ಲಿ ಏನಾದ್ರು ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ರು? ಫಸ್ಟ್ ಕೊಟ್ಟಿದ್ರು, ಆಮೇಲೆ ನಾವೇ ಸ್ವಲ್ಪ ಮಧ್ಯದಲ್ಲಿ ಅದು ನೀವೆಲ್ಲ ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಕಾರ್ಪೆಂಟರ್ ಎಲ್ಲ ಹೆಂಗಿದ್ದಾರೆ? ಚೆನ್ನಾಗಿ ಕೆಲಸ ಮಾಡ್ತಾರೆ? ಹಿಂಗೆ ಬರ್ಬೇಕು ನನಗೆ ಅಂದ್ರೆ ಮಾಡ್ಸಕ್ ರೆಡಿ ಇದ್ದಾರೆ? ಮಾಡ್ತಾರೆ. ಫುಲ್ ರಾಯಲ್ ಆಗ್ಬೇಕಲ್ಲ ಮನೆ. ಏನಂದ್ರೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಸರ್ ಇದು, ಬಟ್ ಪರವಾಗಿಲ್ಲ, ಕೆಲಸ ಒಳ್ಳೇದಾಯ್ತು. ಮುಗಿಸ್ಕೊಡ್ರಲ್ಲ, ನೀಟಾಗಿ ಮುಗಿಸ್ಕೊಟ್ಟಿದಾರಲ್ಲ. ನೀವು ಏನ್ ತಲೆಯಲ್ಲಿ ಇಟ್ಕೊಂಡಿದ್ರಿ, ಇವತ್ತೇನು ಔಟ್ಪುಟ್ ಬಂದಿದೆ, ಎರಡು ಮ್ಯಾಚ್ ಆಗ್ತಿದ್ಯಾ? ಕರೆಕ್ಟ್. ನಾನು ಅನ್ಕೊಂಡಂಗೆ ಬಂತು ನಮ್ಮ ಮನೆ ಅನ್ನೋದು ಚೆನ್ನಾಗಿದೆ, ಬಂದಿದೆ ಅಂತಾನೆ ಹೇಳ್ತೀರಾ. ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರಿಗೆ ಕೆಲಸ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಒಂದು ಥಮ್ಸ್ ಕೊಟ್ಬಿಡಿ ನೋಡೋಣ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ಆಗಿರುವಂಥ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಹಾಲ್ ಆಯ್ತು, ಕಿಚನ್ ಆಯ್ತು, ನೆಕ್ಸ್ಟ್ ಸರ್ ಇವಾಗ ಬಂದು ಕಿಡ್ಸ್ ಬೆಡ್ರೂಮ್ ಹೋಗೋಣ. ಕಿಡ್ಸ್ ಬೆಡ್ರೂಮ್ ಹೋಗಕ್ಕೆ ಮುಂಚೆ ಈ ಕಡೆ ಒಂದು ಪ್ಯಾನಲಿಂಗ್ ಮಾಡಿದ್ದೀವಿ. ಓಕೆ. ರೌಂಡ್ ಮಾಡಿದ್ದೀವಿ ಎರಡು ಕಡೆ. ಸೊ ರೌಂಡ್ ಮಾಡಿ ಅದು ರೂಮ್ ಎಂಟ್ರೆನ್ಸಸ್ ಇದೆ ಎರಡು, ಆ ಥರ ತೋರ್ಸಕ್ಕೆ. ಅಂಡ್ ಈ ಕ್ಲಾಕ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಆಂಟಿಕ್ ಕ್ಲಾಕ್ ಸರ್, ರೈಲ್ವೆ ಕ್ಲಾಕ್. ಹೌದು. ಓಕೆ. ಮುಂದೆ ಬಂದ್ರೆ ಕಿಡ್ಸ್ ಬೆಡ್ರೂಮ್ ಸರ್. ಸೊ ಇದು ಯೂನಿಕ್ ಡಿಸೈನ್ ಆಕ್ಚುಲಿ. ಓಕೆ. ಸೊ ಇಲ್ಲಿ ಹ್ಯಾಂಡಲ್ಸ್ ನಾವೇ ಮಾಡಿರೋದು. ಇದು SS ಹ್ಯಾಂಡಲ್ಸ್ ಅಲ್ಲ ಸರ್, ನಾವು ಮಾಡಿರೋ ಹ್ಯಾಂಡಲ್ಸ್. ಇದು ನೀವು ಮಾಡಿರೋ ಹ್ಯಾಂಡಲ್ಸ್? ಹೌದು. HDHMR ಅಲ್ಲಿ ಮಾಡಿರೋದು? ಸಖತ್ತಾಗಿ ಮಾಡಿದ್ದೀರಾ ಸರ್. ಇವಾಗ ಈ ತರ ಮಲ್ಟಿಪಲ್ ಡಿಸೈನ್ಸ್ ಇದೆ. ಸೊ ಇದ್ರಲ್ಲಿ ಮಿಕ್ಕಿ ಮೌಸ್ ಇದೆ, ಫುಟ್ಬಾಲ್ ಇದೆ. ಓಕೆ. ಸೊ ಈ ತರ ಮಲ್ಟಿಪಲ್ ಡಿಸೈನ್ಸ್. ಸೊ ಅಪ್ಕಮಿಂಗ್ ಕ್ಲೈಂಟ್ಸ್ಗೆ ಯಾರಾದ್ರು ಕಸ್ಟಮರ್ ಹ್ಯಾಂಡಲ್ಸ್ ಬೇಕಾದ್ರೆ ನಾವು ಮಾಡ್ಕೊಡ್ತೀರಾ? ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕಲರ್ಸ್. ಸೊ ಇದು ಬಂದು ಪಿಸ್ತಾ ಗ್ರೀನ್ ಫ್ಲೂಟೆಡ್ ಪ್ಯಾನಲ್ಸ್ ಥೀಮ್ ಅಲ್ಲಿ ಇದೆ. ಸೊ ಮೇಲ್ಗಡೆ ಫ್ಲೂಟೆಡ್ ಡಿಸೈನ್ಸ್ ಇದೆ, ಕೆಳಗಡೆ ಬಂದು ಗ್ಲಾಸಿ ಸರ್, ಪ್ಲೈನ್ ಗ್ಲಾಸಿ. ಸೊ ಅದನ್ನ V ಶೇಪ್ ಅಲ್ಲಿ ಮಾಡಿದ್ದೇವೆ. ಮತ್ತೆ ಸೇಮ್ V ಶೇಪ್ ಅಲ್ಲಿ ಮತ್ತೆ ಅಕ್ರಲಿಕ್ ಪಟ್ಟಿ ಕೊಟ್ಟಿದ್ದೇವೆ. ಓಕೆ. ಸೇಮ್ ವೇ ಅದನ್ನ ಆಕ್ಚುಲಿ ಹಿಂಗೆ V ಬಂದು ಈ ತರ ಒಂದು ಫ್ಲೋಟಿಂಗ್ ತರ ಕೊಟ್ಟಿದ್ದೇವೆ ಸರ್ ಕಂಪ್ಲೀಟ್ ಆಗಿ. ಮೇಲ್ಗಡೆ ಸಿಂಗಲ್ ಸೈಡ್ ಲಾಫ್ಟ್ ಹಾಕಿದೆ, ಸಿಂಗಲ್ ಕಲರ್ ಲಾಫ್ಟ್ ಹಾಕಿದ್ದೇವೆ. ಓಕೆ. ಇದು ಫ್ಲೂಟೆಡ್ ಅಲ್ವಾ? ಫ್ಲೂಟೆಡ್ ಹೌದು. ನೋಡಿ ವೀಕ್ಷಕರೇ, ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್. ಪಿಸ್ತಾ ಗ್ರೀನ್ ಕೆಳಗಡೆ ಬಂದ್ರೆ ಮತ್ತೆ ಗ್ಲಾಸಿ ಲ್ಯಾಮಿನೇಟ್ ಸರ್. ಓಕೆ 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 ಓಕೆ. ಸೊ ಇದು ಮತ್ತೆ ಟ್ರಯಾಂಗಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಮಿರರ್ ಬಂದು ಇಲ್ಲಿದೆ ಸರ್. ಇದು ಒಳಗಡೆ ಮಿರರ್ ಇದೆ. ಓಕೆ, ವೆರಿ ನೈಸ್. ಆಮೇಲೆ ಸರ್ ಸೊ ಮತ್ತೆ ಈ ಕಡೆ ಬಂದ್ರೆ ಮತ್ತೆ ಸ್ಟೋರೇಜ್ ನಾರ್ಮಲ್ ಸ್ಟ್ಯಾಂಡರ್ಡ್ ಡಿಸೈನ್. ಮೇಲ್ಗಡೆ ಸ್ಯಾರಿ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಆ ಥರ ಇದೆ. ಓಕೆ. ಈ ಕಡೆ ಬಂದು ಶೆಲ್ಫ್ಸ್ ಈ ಥರ ಡಿವೈಡ್ ಮಾಡಿದ್ದೀವಿ ಸರ್. ಸೊ ಪ್ಲಸ್ ಮಾರ್ಕಲ್ಲಿ, ಕೆಳಗಡೆ ಪ್ಲಸ್ ಮಾರ್ಕಲ್ಲಿ ಇದೆ. ಸೆಂಟರಲ್ಲಿ 2 ಡ್ರಾಸ್ ಇದೆ. ಓಕೆ. ರೋಸ್ ಗೋಲ್ಡ್ ನಾಬ್ಸ್ ಕೊಟ್ಟಿದ್ದೀವಿ. ಮತ್ತೆ ಲಾಸ್ಟ್ ಒಂದು ಬಂದು ಇದು ಗೋದ್ರೇಜ್ ಇಡಕ್ಕೆ ಅಂತ ಎಂಟಿ ಸ್ಪೇಸ್. ಅವ್ರದ್ದು ಬೀರೋ ಇದೆಯಾ ಇದರಲ್ಲಿ? ಹೌದು. ಸೊ ಬೀರೋ ಇಟ್ಕೊಳ್ಳೋದಕ್ಕೆ ಜಾಗ ಕೇಳಿದ್ದಾರೆ. ಸೊ ಔಟ್ಸೈಡ್ ಇಂದ ನೋಡಿದಾಗ ನಿಮ್ಗೆ ಏನು ಡಿಫ್ರೆನ್ಸ್ ಫೀಲ್ ಆಗಲ್ಲ ಸರ್. ಕಂಪ್ಲೀಟ್ ಆಗಿ ಸಿಂಗಲ್ ಪೀಸ್ ಇದ್ದಂಗೆ ಇರುತ್ತೆ. ಓಕೆ. ಅದ್ರ ಜೊತೆಗೆ ಒಂದು ಫೋಲ್ಡಿಂಗ್ ಫೋಲ್ಡಿಂಗ್ ಟೇಬಲ್ ಕೊಟ್ಟಿದ್ದೀವಿ, ಸ್ಟಡಿ ಟೇಬಲ್. ಸ್ಟಡಿಗೆ ಬೆಸ್ಟ್ ಇದೆ. ಹೌದು ಸರ್. ಸೊ ಕಲರ್ ಮ್ಯಾಚ್ ಮಾಡಿದ್ದೀವಿ. ಕಲರ್ ಮ್ಯಾಚ್ ಮಾಡಿದ್ದೀವಿ.
ಮೇಲ್ಗಡೆ ಒಂದು ವಾಲ್ ಯೂನಿಟ್ ಕೊಟ್ಟಿದ್ದೀವಿ. ಹಾಂ ಹಾಂ ಸೊ ಒಂದು ಗ್ಲಾಸ್ ಶಟರ್ ಕೊಟ್ಟಿದ್ದೀವಿ ವಿತ್ ಪ್ಲೇನ್ ಗ್ಲಾಸ್. ಓಕೆ ಓಕೆ ಇನ್ನೊಂದು ಬಂದು ಸ್ಟೋರೇಜ್ ಸರ್. ವೆರಿ ನೈಸ್. ಆಮೇಲೆ ಬೆಡ್ ಮಾಡಿಲ್ಲ ಅಲ್ವಾ ಇಲ್ಲಿ? ಬೆಡ್ ಇಲ್ಲ. ಓಕೆ, ಈ ವಾಲು ಈ ವಾಲ್ ಆಕ್ಚುಲಿ ಇಲ್ಲಿ ಬೆಡ್ ಆಲ್ರೆಡಿ ಕ್ಲೈಂಟ್ ಹತ್ರ ಇದೆಯಂತೆ. ಸೊ ಅದಕ್ಕೆ ಬ್ಯಾಕ್ ಸೈಡ್ ಆಗಿ ಈ ಥರ ಟ್ರಾಪಿಕಲ್ ಡಿಸೈನ್ ಒಂದು ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ವಾಲ್ ಪೇಪರ್ ಹಾಕಿದ್ದೀವಿ. ಇದು ಓಕೆ, ಕಸ್ಟಮೈಸ್ ವಾಲ್ ಪೇಪರ್ ಅಲ್ವಾ ಸರ್? ಕಸ್ಟಮೈಸ್ ಸರ್. ಹೌದು ನೋಡಿ, ಟ್ರಾಪಿಕಲ್ ಡಿಸೈನ್ ಬರುತ್ತೆ. ಹೌದು. ಓಕೆ ಸರ್, ಇದು ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಎಸ್ ಸರ್, ಮಸ್ತ್. ಇಲ್ಲೇನೇನು ಮಾಡಿದ್ದೀರಾ ಸರ್? ಈ ಕಡೆ ಬಂದು ಕುಬೇರ್ ಮೂಲೆಗೆ ಒಂದು ಸಪ್ರೇಟ್ ಬಾಕ್ಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಮತ್ತೆ ಲಾಕರ್ ಇದೆ. ಸೊ ಸೇಫ್ಟಿಗೆ ಅಂತ ಇಟ್ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ. ಬಟ್ ಇದು ಅಡ್ಜಸ್ಟೇಬಲ್. ಸೊ ಯಾವಾಗ ಬೇಡವೋ ಅವಾಗ ತೆಗಿಬೋದು. ಸರಿ. ಮತ್ತೆ ಲಾಫ್ಟ್ ಅದಕ್ಕೆ ಕಂಟಿನ್ಯೂ ಆಗಿದೆ. ಈ ಕಡೆ ಒಂದು ಹೈಲೈಟರ್ ವಾಲ್ ಪೇಪರ್ ಕೊಟ್ಟಿದ್ದೀವಿ. ಇದು ಬೆಡ್ ಬರುತ್ತೆ ಸರ್ ಆಕ್ಚುಲಿ ಈ ಪ್ಲೇಸ್ ಅಲ್ಲಿ. ಓಕೆ. ಸೊ ಹಿಂಗಡೆ ಒಂದು ಕಸ್ಟಮೈಸ್ ವಾಲ್ ಪೇಪರ್ ಕೊಟ್ಟಿದ್ದೀವಿ. ಓಕೆ, ಇದು ನೋಡಿ 3D ಡಿಸೈನ್ ತರ 3D ಡಿಸೈನ್ ತರ ಕಾಣಿಸುತ್ತೆ ಸರ್. ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ ಇದು. ಆಮೇಲೆ ಈ ಕಡೆ ಬಂದ್ರೆ ಮತ್ತೆ ಸೇಮ್ ಸ್ಟೋರೇಜ್ ಸರ್. ಕೆಳಗಡೆ ಬೆಡ್ ಸೈಡ್ ಟೇಬಲ್ ತರ 2 ಡ್ರಾಯರ್ಸ್ ಬರುತ್ತೆ ಸರ್. ಓಕೆ, ಹ್ಯಾಂಡಲ್ ಕೂಡ ಯೂನಿಕ್. ಹ್ಯಾಂಡಲ್ ಫುಲ್ ಆಂಟಿಕ್ ಡಿಸೈನ್. ಸೊ ಈ ಥೀಮ್ಗೆ ಮ್ಯಾಚ್ ಆಗೋ ತರ ಹ್ಯಾಂಡಲ್ಸ್ ಇದೆ. ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ, ಇದು ಥೀಮ್ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆ ಬಂದ್ರೆ ಡಿಫ್ರೆಂಟ್ ಆಗಿರೋ ವಾರ್ಡ್ರೋಬ್ ಕಮ್ ಟಿವಿ ಯೂನಿಟ್ ಸರ್. ಹಾ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಎಂಟಿ ಸ್ಪೇಸ್ ಟಿವಿ ಯೂನಿಟ್ ಇದೆ ಸರ್. ಟಿವಿ ಯೂನಿಟ್ ಇದು. ಓಕೆ ಓಕೆ ಓಕೆ. ಸೊ ಇದ್ರ ಒಳಗಡೆ ಹಾಲ್ ಕೊಟ್ಟಿದ್ದೀರಾ? ಸೊ ಇದೊಂದು ಆಫ್ ರೋಡ್ ಕಟ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಟಿವಿ ಹಾಕೋಬಹುದು. ಮತ್ತೆ ಇದೆಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್. ಫ್ಲೂಟೆಡ್ ಅಲ್ಲಿ ಮತ್ತೆ ಸೆಮಿ ಮ್ಯಾಟ್ ಸರ್. ಇದು ಫ್ಲೂಟೆಡ್ ಅಲ್ಲಿ ಸೆಮಿ ಮ್ಯಾಟ್ ಅಂತ ಸರ್. ಹೌದು, ತುಂಬಾ ಚೆನ್ನಾಗಿರುತ್ತೆ ಸರ್ ಫೀಲು. ಹೌದು, ಸಖತ್ತಾಗಿದೆ ಇದು. ಮತ್ತೆ ಇದೊಂದು ಟೀ ಪಟ್ಟಿ ಕೊಟ್ಟಿದ್ದೀವಿ. ಮತ್ತೆ ಇದನ್ನ ಯು ಶೇಪ್ ಮಾಡಿದ್ದೀವಿ ಸರ್ ಇಲ್ಲಿ. ಸೊ ಇದನ್ನ CNC ಯೂಸ್ ಮಾಡಿ ಯು ಶೇಪ್ ಮಾಡಿದ್ದೀವಿ. ಮತ್ತೆ ಡಿಫ್ರೆಂಟ್ ಆಗಿರೋ ಆಂಟಿಕ್ ಹ್ಯಾಂಡಲ್ಸ್ ಹಾಕಿದ್ದೀವಿ. ಇದೊಂಥರ ನಿಮಗೆ ಥೀಮ್ ಬಂದು ರಾಜರ ಕಾಲ ರಾಯಲ್ ಥೀಮ್ ಸರ್. ಸೊ ಯೂಶಲಿ SS ಹ್ಯಾಂಡಲ್ಸ್ ಎಲ್ಲ ಆಗ್ತದೆ, ಬಟ್ ಈ ಹ್ಯಾಂಡಲ್ಸ್ ಡಿಫ್ರೆಂಟ್ ಆಗಿದೆ. ಓಕೆ ಓಕೆ ಓಕೆ. ಸೊ ಒಳಗಡೆ ಬಂದರೆ ಮತ್ತೆ ಸೇಮ್ ಸ್ಟೋರೇಜ್ ಇದೆ ಸರ್. ನಾರ್ಮಲ್ ಸ್ಟ್ಯಾಂಡರ್ಡ್ ಡಿಸೈನ್ ಏನಿದೆ ಅದಿದೆ. ಮೇಲ್ಗಡೆ ಲಾಫ್ಟ್ ಬಂದು ಫುಲ್ ಪಿಂಕ್ ಕಲರ್ ರನ್ ಆಗಿದೆ. ಸೊ ಈ ಕಡೆಗೂ ಅದೇ ಥರ ಶೆಲ್ಫ್ಸ್ ಡಿವೈಡ್ ಮಾಡಿದ್ದೀವಿ. ಈ ಕಡೆ ಶೆಲ್ಫ್ಸ್ ಕೊಟ್ಟಿದ್ದೀರಲ್ವಾ? ಡಾರ್ಕ್ ಫ್ಯಾಬ್ರಿಕ್ ಲ್ಯಾಮಿನೇಟ್ ಹಾಕಿದ್ದೀರಾ? ಡಾರ್ಕ್ ಫ್ಯಾಬ್ರಿಕ್ ಲ್ಯಾಮಿನೇಟ್ ಹಾಕಿದೆ ಸರ್. ಪಿಂಕ್ ಮತ್ತೆ ವೈಟ್ ಕಾಂಬಿನೇಷನ್. ಮತ್ತೆ ವೈಟ್ ಕಾಂಬಿನೇಷನ್ ಸರ್. ಹೌದು, ವೆರಿ ನೈಸ್. ಸೊ ಮತ್ತೆ ಹಾಗೆ ಇದೆ. ಇದ್ರ ಜೊತೆಗೆ ಯೂಸ್ ಕ್ಲಾತ್ಸ್ಗೆ ಒಂದು ಇಂಟಿಗ್ರೇಟ್ ಮಾಡಿದ್ದೀವಿ ಸರ್ ಸಪ್ರೇಟ್ ಆಗಿ. ಇಲ್ಲಿ ಯೂಸ್ ಕ್ಲಾತ್ಗೆ ಮತ್ತೆ ಅಡ್ಜಸ್ಟಬಲ್ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಶೆಲ್ಫ್ಸ್ ಆಪ್ಷನ್ ಕ್ಲೈಂಟ್ ಇದು. ಸೊ ಬೇಡ ಅಂದ್ರೆ ಅದನ್ನ ರಿಮೂವ್ ಮಾಡಿಕೊಂಡು ಹುಕ್ಸ್ ಹಾಕೋಬಹುದು ಸರ್. ಹೌದು, ವೆರಿ ನೈಸ್. ಮತ್ತೆ ಹೋಲ್ಸ್ ಹಾಕಿದ್ದೀವಿ ಸೊ ದಟ್ ಸ್ಮೆಲ್ ಔಟ್ ಆಗಲಿ ಅಂತ. ಓಕೆ ಓಕೆ ಓಕೆ. ವೀಕ್ಷಕರೇ, ಮನೆಯೆಲ್ಲ ನೋಡ್ಕೊಂಡ್ಬಂದ್ರಿ. ಸರ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ಬೋದು. ಸರ್, ಈ ಮನೆಯ ಕಾಸ್ಟಿಂಗ್ ಅಂತ ಬಂದಾಗ ಏನು ಪ್ಯಾಕೇಜ್ ಆಯಿತು ಸರ್ ಇದು? ಸರ್, ಇದು ಬಂದು ಆ್ಯಕ್ಚುಲಿ ಪ್ಯಾಕೇಜಲ್ಲಿ ಮಾಡಿಲ್ಲ, ಕ್ಲೈಂಟ್ ಕಸ್ಟಮೈಸ್ ಮಾಡ್ಕೊಂಡಿರೋದು. ಸೊ ಇನ್ ಪರ್ಟಿಕ್ಯುಲರ್ ಅವ್ರಿಗೆ ಸೆಂಚುರಿ ಸೈನಿಕ್ ಪ್ಲೈವುಡ್ ಬೇಕು ಅಂತ ಹೇಳಿದ್ರು. ಸೊ ಕಿಚನಲ್ಲಿ ಸೆಂಚುರಿ ಸೈನಿಕ್ BWP ಗ್ರೇಡ್ ಹಾಕಿದ್ದೇವೆ. ಓಕೆ. ಸೊ ಮಿಕ್ಕಿದೆಲ್ಲ ಸೆಂಚುರಿ ಸೈನಿಕ್ MR ಗ್ರೇಡ್ ಕೊಟ್ಟಿದ್ದೀವಿ. ಮತ್ತೆ ಹಿಂಚಸ್ಸು ಚಾನಲ್ಸು ಸೊ ಎಲ್ಲ ಹಾಫ್ಲೇ. ಬಟ್ ಇನ್ ಪರ್ಟಿಕ್ಯುಲರ್ ಸಾಫ್ಟ್ ಟೆಲಿಸ್ಕೋಪಿಕ್ ಚಾನಲ್ ಸಹ ಸಾಫ್ಟ್ ಕ್ಲೋಸರೇ ತಗೊಂಡಿದ್ದೀವಿ. ಎಲ್ಲದೂ ಸಾಫ್ಟ್ ಕ್ಲೋಸರ್. ಹೌದು. ಓಕೆ, ವೆರಿ ನೈಸ್. ಓಕೆ, ಆಮೇಲೆ ಬ್ರ್ಯಾಂಡ್ಸ್ ಅಂತ ಬಂದಾಗ ಇನ್ನು ಯಾವ್ಯಾವ ಬ್ರ್ಯಾಂಡಿನ ಲ್ಯಾಮಿನೇಟ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಈ ಮನೆಗೆ ಬಂದು ನಾವು ಈಗ ಅಡ್ವಾನ್ಸ್ ಅಲ್ಲಿ ಯೂಸ್ ಮಾಡಿರ್ತೇವೆ, ವೀರ್ಗೋದಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಡಿಪೆಂಡಿಂಗ್ ಆನ್ ಕ್ಲೈಂಟ್ ಇವಾಗ ಏನು ಸೆಲೆಕ್ಷನ್ ಮಾಡಿರ್ತಾರಲ್ಲ ಆ ಥರ ನಾವು ಯೂಸ್ ಮಾಡ್ತೀರಾ. ಬ್ರ್ಯಾಂಡ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಓಕೆ, ವೆರಿ ನೈಸ್. ಇನ್ನು ನಿಮ್ಮ ಇದು ಚಾರ್ಜಸ್ ಅಂತ ಬಂದಾಗ ಏನೇನು ಚಾರ್ಜಸ್ ಇದೆ ಸರ್ ನಿಮ್ಮದು? ಸರ್, ನಮ್ಮ ಪ್ಯಾಕೇಜಸ್ ಸ್ಟಾರ್ಟ್ ಆಗೋದು ಬಂದು 3.99 lakhs ಇಂದ 2 BHK ಸ್ಟಾರ್ಟ್ ಆಗುತ್ತೆ. ಸೊ 3 BHK ಬಂದು 4.99 lakhs ಆಗುತ್ತೆ. ಸೊ ಲಕ್ಸುರಿ ಪ್ಯಾಕೇಜಸ್ ಬಂದು 7.99 ಮತ್ತೆ 8.99 lakhs ಅಂತ ಇದೆ ಸರ್. ಲಕ್ಸುರಿ ಪ್ಯಾಕೇಜಸ್ ಅಂತ ಬಂತು. ಅಕ್ರಿಲಿಕ್ ಎಲ್ಲ ಅದರಲ್ಲೇ ಇರುತ್ತೆ ಸರ್. ಅದರಲ್ಲೇ ಆ್ಯಡ್ ಆನ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಇನ್ನು ವಾರಂಟಿ ಅಂತ ಬಂದರೆ ಎಷ್ಟು ವಾರಂಟಿ ಕೊಡ್ತೀರಾ ಸರ್? 10 years ವಾರಂಟಿ ಇರುತ್ತೆ. ಅದ್ರ ಜೊತೆಗೆ ಇನ್ನು ಹಾರ್ಡ್ವೇರ್ ಎಲ್ಲ ಏನೇ ಇದ್ರೂ ರೆಸ್ಪೆಕ್ಟಿವ್ ಕಂಪ್ನೀಸ್ ಏನಿದೆ, ಎಕ್ಸಾಂಪಲ್ ಇವಾಗ ಹಾಫ್ಲೆ ತಗೊಳ್ಳಿ ಸರ್. ಈಗ ಹಾಫ್ಲೆ 3 years ವಾರಂಟಿ ಕೊಟ್ಟರೆ ನಾವು 3 years ವಾರಂಟಿ ಕೊಡ್ತೀವಿ. ಬಟ್ ಅವ್ರು ನಮ್ಮ ಬೈ ಎನಿ ಚಾನ್ಸ್ ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಾವು ಕ್ಲೈಮ್ ಮಾಡಿ ಅವ್ರಿಗೆ ಕೊಡ್ತೀವಿ. ಓಕೆ, ಸೂಪರ್. ಸರ್, ಎಲ್ಲಿವರೆಗೂ ವರ್ಕ್ ಮಾಡ್ತಾ ಇದ್ದಾರೆ ಸರ್? ನಾವು ಬೆಂಗಳೂರು, ಮೈಸೂರು, ತುಮಕೂರು ಮೂರು ಕಡೆನೂ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕು ನಿಮ್ಮನ್ನ ಭೇಟಿ? ಸರ್, ನಮ್ಮ ಆಫೀಸ್ ಬಂದು JP ನಗರಲ್ಲಿದೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲೇ ಇದೆ. ಸೊ ಕಿಚನ್ ವಾರ್ಡ್ರೋಬ್ ರೆಡಿ ಇದೆ. ಸೊ ಈಗ ನೋಡ್ಬೋದು, ಬಂದು ನೋಡ್ಕೋಬಹುದು ಸರ್. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಾನು ಆಕ್ಚುಲಿ ಸ್ಪೇಷಿಯಸ್ ಸ್ಟುಡಿಯೋದವರು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ಪ್ಯಾಕೇಜ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾವ ಥರ ಇರುತ್ತೆ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ದಯವಿಟ್ಟು ನೋಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಸ್ಕ್ರೀನ್ ಮೇಲೆ ಕೂಡ ಇವ್ರ ನಂಬರ್ನ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ನೋಡಿದ್ರಲ್ಲ, ರಾಯಲ್ ಆಗಿರುವಂಥ ಒಂದು ಇಂಟೀರಿಯರ್ನ ನಿಮ್ಮ ಬಜೆಟಲ್ಲಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಈ ಮನೆ ನೋಡ್ತಿರುವಂಥ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಮನೆ ನೋಡ್ಬಿಟ್ಟು ಒಂದು ಐಡಿಯಾ ತೊಗೊಬೇಕು ಅಂದರೆ ಏನು ಮಾಡಿಸ್ಬೋದು? ಯಾವ ಥರ ಡಿಫ್ರೆಂಟ್ ಆಗಿರೋ ಐಡಿಯಾಸ್ ಬೇಕು, ಮತ್ತೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಬೇಕು, ಮತ್ತೆ ಬಜೆಟಲ್ಲಿ ಮಾಡಬೇಕು. ಕರೆಕ್ಟ್. ಸೊ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ, ಮತ್ತೆ ಒಂದು ಟ್ರಸ್ಟ್ ಬೇಕು, ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡಿಸೈನರ್ಸ್ ಬೇಕು.
ಎಕ್ಸ್ಪೀರಿಯನ್ಸ್ uniqueness ಬೇಕು. ಯೂನಿಕ್ನೆಸ್ ಬೇಕು. ಅದೆಲ್ಲ ಮೇಲೆ ಬಜೆಟಲ್ಲಿ ಮಾಡ್ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಒಂದು ಒಳ್ಳೆ ಮಾತಾಡಿದ್ರು ಅಂತ ಹೇಳ್ಬೋದು. ಸೊ ಎಲ್ಲ ಬೇಕು, ಬಟ್ ನಮ್ಮ ಬಜೆಟಲ್ಲಿ ಆಗಬೇಕು ಅಂತಂದರೆ ನೀವು ಸ್ಪೇಷಿಯಸ್ ಸ್ಟುಡಿಯೋಸ್ಗೆ ಬರ್ಬೋದು. ಇದೇ ಏನು ಇಂಟೀರಿಯರ್ ನೋಡ್ಕೊಂಬಂದ್ರಿ, ಹೊರಗಡೆ ಬೇರೆಯವ್ರ ಹತ್ರ ಮಾಡ್ಸೋಕ್ಕೋದ್ರೆ ಮಿನಿಮಮ್ 10 to 20% ಅಂತೂ ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗುತ್ತೆ. ಸೊ ಆದ್ದರಿಂದ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಗೆ ರಾಯಲ್ ಆಗಿರುವಂಥ ಇಂಟೀರಿಯರ್ನ ಮಾಡಿಸ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಒಂದು ಒಳ್ಳೆ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.